ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ಮೋದಕ ಮತ್ತು ಕಾಯಿ ಕಡುಬು ಮಾಡುವಂತಹ ಒಂದು ಈ ರೀತಿಯಲ್ಲಿ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ಕಾಯಿ ಕಡುಬು ರೆಸಿಪಿ. ಸೊ ಈ ಕಾಯಿ ಕಡುಬು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ 1 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಕೂಡ ಗಂಟು ಇಲ್ಲದ ಹಾಗೆ ನಾವು ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀವು ಖಂಡಿತ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೋದು. ಸೊ ಗಣೇಶನಿಗೆ ಇಂಥದ್ದೇ ಮಾಡಬೇಕು ಸ್ವೀಟ್ಸ್ನ ನಾವು ಅನ್ನೋದಿಲ್ಲ. ಖಂಡಿತ ಜಾಸ್ತಿ ಗಣೇಶನಿಗೆ ಎಲ್ಲ ಸ್ವೀಟ್ಸು, ಎಲ್ಲ ಫ್ರೂಟ್ಸು ಎಲ್ಲದೂ ಕೂಡ ತುಂಬಾ ಇಷ್ಟ. ಹಾಗೆ ತುಂಬಾ ಪ್ರಿಯವಾಗಿರೋದು, ತುಂಬಾ ಇಷ್ಟ ಆಗಿರೋದು ಅಂದರೆ ಮೋದಕ ಮತ್ತು ಕಾಯಿ ಕಡುಬು, ಕರ್ಜಿಕಾಯಿ, ಈ ಥರದ್ದು ತುಂಬಾ ಇಷ್ಟ. ಸೊ ಕರ್ಜಿಕಾಯಿ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತು ಮೋದಕ ಮಾಡುವಂಥ ಒಂದು ಸಿಂಪಲ್ ವಿಧಾನದಲ್ಲಿ ಮಾಡುವಂತಹ ಕಾಯಿ ಕಡುಬುನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಈ ವಿಧಾನದಲ್ಲಿ ನೀವು ಒಂದ್ಸಲ ತಯಾರಿಸಿ ನೋಡಿ. ಓಕೆ, ಈಗ ಹಿಟ್ಟಿಗೆ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬೌಲಿಗೆ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ನಾವು ಇಲ್ಲಿ ಮೈದಾ ಹಿಟ್ಟನ್ನು 1 ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಹಿಟ್ಟು. ಹಾಗೆ ಅಲ್ಲಲ್ಲಿ ಕಟ್ಟಾಗೋದಿಲ್ಲ. ಏಕೆ ಅಂದರೆ ಕೆಲವೊಂದು ಸಲ ಅಕ್ಕಿ ಹಿಟ್ಟಲ್ಲಿ ಮಾಡಿದಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಮೋದಕ ಮತ್ತು ಕಾಯಿ ಕಡುಬೆಲ್ಲ. ಸೊ ಆಗ ಈ ರೀತಿಯಾಗಿ ಸ್ವಲ್ಪ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸೊ ನೋಡಿ, ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಈ ರೀತಿಯಾಗಿ ಹಿಟ್ಟು ನಮಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಹೀಗೆ ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಸ್ವಲ್ಪನೂ ಗಂಟು ಆಗೋದಿಲ್ಲ. ನಿಮಗೆ ಗಂಟು ಅಂತ ಫಸ್ಟಿಗೆ ಅನಿಸಿರೋ ಏನೂ ತೊಂದರೆ ಇಲ್ಲ, ಮಿಕ್ಸ್ ಮಾಡ್ತಾನೆ ಇರಿ, ಆಮೇಲೆ ಅದು ಕರೆಕ್ಟಾಗಿ ನಮ್ಮ ಅದಕ್ಕೆ ಬರುತ್ತೆ. ಸೊ ನೋಡ್ಬೋದು, ಈಗ ಸ್ವಲ್ಪನೂ ಕೂಡ ಗಂಟಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು ತುಂಬ ನೀಟಾಗಿ ಬೇಯಿಸ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟು. ಹಿಟ್ಟು ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಟೇಸ್ಟಿಯಾಗಿ ನಾವು ಮೋದಕ ಮತ್ತು ಕಾಯಿ ಕಡುಬನ್ನು ಮಾಡ್ಕೋಬೋದು. ಗಣೇಶನಿಗೆ ತುಂಬಾ ಪ್ರಿಯವಾದ ಮೋದಕ ಮತ್ತು ಕಾಯಿ ಕಡುಬು ಖಂಡಿತ ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ಸ್ವೀಟು. ಅಂದರೆ ಎಲ್ಲರೂ ಕೂಡ ಗಣೇಶ ಒಂದು ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಈ ಸ್ಪೆಷಲ್ ಆಗಿರುವಂಥ ಸ್ವೀಟನ್ನು ಮಾಡೇ ಮಾಡ್ತಾರೆ. ಸೊ ನೀವು ಕೂಡ ಈ ಒಂದು ಹೊಸ ವಿಧಾನದಲ್ಲಿ ಮಾಡಿ. ಹಾಗೆ ಇದನ್ನು ನಾವು ಲಟ್ಸೋದಕ್ಕೆ ಜಾಸ್ತಿ ಟೆನ್ಷನ್ ಇಲ್ಲ, ಆರಾಮಾಗಿ ನಾವು ಕಾಯಿ ಕಡುಬನ್ನು ಮಾಡ್ಕೋಬೋದು. ಓಕೆ, ಈಗ ಒಂದು ಪ್ಯಾನಿಗೆ 2 ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ತುಪ್ಪ ಸ್ವಲ್ಪ ಕರಗಲಿ. ಈಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಹಾಗೆ ದ್ರಾಕ್ಷಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅವೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇವನ್ನೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಸೊ ಈಗ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಈಗ ದ್ರಾಕ್ಷಿನ ತೆಗಿತೀನಿ ನಾನು ಫ್ರೈ ಮಾಡಿದ ನಂತರ, ಯಾಕೆಂದರೆ ಬೇಗನೆ ದ್ರಾಕ್ಷಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ಅದನ್ನು ತೆಗೆದಿಟ್ಕೊಂಡ್ಬಿಡೋಣ. ಮತ್ತು 1-2 ಸೆಕೆಂಡು ನಾವು ಬಾದಾಮ್ ಮತ್ತು ಗೋಡಂಬಿನ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಬಾದಾಮಿ ಮತ್ತು ನಾವು ಯಾವುದೇ ಡ್ರೈ ಫ್ರೂಟ್ಸ್ನ ಹಾಕಿದಾಗ ಫಸ್ಟೇ ನಾವು ಕಟ್ ಮಾಡಿ ಹಾಕೋದ್ರಿಂದ ತುಪ್ಪದಲ್ಲಿ ಅದು ಪೌಡರ್ ಪುಡಿ ಇರುತ್ತಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಅದನ್ನು ಕಟ್ ಮಾಡ್ದಲೇ ಹಾಗೆ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ 1.5 ಕಪ್ ಆಗೋಷ್ಟು ನಾನು
ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಣ ಕಾಯಿ ತುರಿಯಲ್ಲಿ ಅಷ್ಟು ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ಖಂಡಿತ. ನೀವು ಹಸಿ ಕಾಯಿ ತುರಿ ಹಾಕಿ ಮೋದಕನ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಕಾಯಿ ಕಡುಬು ಸೂಪರ್ ಟೇಸ್ಟನ್ನು ಕೊಡುತ್ತೆ. ಸೊ ನೋಡಿ ನಾನು ಈ ರೀತಿಯಾಗಿ ಇದನ್ನು ಒಂದು 2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ತುಪ್ಪ ಇರೋಂಥ ತುಪ್ಪದಲ್ಲೇ ನಾನು 2 ನಿಮಿಷ ಅದನ್ನು 2 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನೋಡಿ ಈ ಥರ ಸಣ್ಣದಾಗಿ ನಾವು ಅದನ್ನು ಪೌಡರ್ ಥರ ಮಾಡ್ಕೊಂಡಿರಬೇಕು. ಈ ರೀತಿಯಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬೆಲ್ಲ ಪಾಕ ಬಿಟ್ಕೊಳ್ತಾ ಇರುತ್ತೆ. ಸೊ ಏನೂ ತೊಂದರೆ ಇಲ್ಲ. ಚೆನ್ನಾಗಿ ನಾವು ಕಾಯಿನ ಕುದಿಸೋದಷ್ಟು ನಮಗೆ ಈ ಒಂದು ಕಾಯಿ ಕಡುಬು ಟೇಸ್ಟನ್ನು ಕೊಡುತ್ತೆ. ಹಾಗೆ ಇದು ಕೆಡೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕುದಿಸಿದ್ರೆ ಉಳ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಒಂದೇ ದಿನಕ್ಕೆ. ಸೊ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ ನಾವು. ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲದನ್ನು ಕೂಡ ಫ್ರೈ ಮಾಡಿರೋಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿ ನಾವು ಈ ರೀತಿ ರುಚಿಯಾಗಿರುವಂತಹ ಒಂದು ಮೋದಕ ಮತ್ತು ಕಾಯಿ ಕಡುಬನ್ನು ಮಾಡಿದ್ರೆ ಖಂಡಿತ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಗಣೇಶ ಏನು ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿ ಕೊಡುತ್ತೆ. ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಈಗ ಬೆಲ್ಲದ ಪಾಕ ಎಲ್ಲ ಕಾಯೆಲ್ಲ ಹೀರ್ಕೊಂಡಿದೆ, ಅಲ್ಲಿಗೆ ಕರೆಕ್ಟಾಗಿ ಆಗಿದೆ ಅಂತ. ಸೊ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಂಬಿಡೋಣ. ಈಗ ನಾವು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಒಂದು ಮಿಶ್ರಣ ಇದು. ಸೊ ನೋಡ್ಬೋದು ನೀವು ಈ ಒಂದು ಮಿಶ್ರಣನ ಒಂದು 2 ನಿಮಿಷದವರೆಗೂ ಕೈಯಲ್ಲಿ ನಾವು ನಾದ್ಕೋಬೇಕಾಗುತ್ತೆ. ಸಾಫ್ಟಾಗಿ ಬರಬೇಕು ಅಂತಂದರೆ ಒಂದು 2 ನಿಮಿಷ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಕಟ್ಟಾಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಮೋದಕ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ ಮೋದಕದ ನಾನು ಮೌಲ್ಡ್ ಇದೆ, ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಮೋದಕ ಮೌಲ್ಡ್ ಇಲ್ಲದೆ ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಫಸ್ಟು ಮೌಲ್ಡ್ ಇದ್ದರೆ ನೋಡಿ ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಮೋದಕ ಮೌಲ್ಡಲ್ಲಿ ಮಾಡಿದ್ರೆ ಬೇಗನೂ ಮಾಡ್ಕೋಬೋದು, ರಿಸ್ಕ್ ಇರೋದಿಲ್ಲ ನಮಗೆ. ಅಂದರೆ ಸ್ವಲ್ಪ ಕೆಲಸ ತಗೊಳ್ತಿದ್ದು, ಯಾಕೆಂದರೆ ನಾವು ಕೈಯಲ್ಲಿ ಮಾಡೋದಾದರೆ ನಮಗೆ ಶೇಪ್ ಕರೆಕ್ಟಾಗಿ ಬರೋದಿಲ್ಲ ಕೈಯಲ್ಲಿ ಮಾಡಿದ್ರೆ. ಬಟ್ ಇದು ಶೇಪ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಈ ರೀತಿ ನಾವು ಒಂದು ಬೆರಳಿನ ಸಹಾಯದಿಂದ ಸೈಡಲ್ಲೆಲ್ಲ ಅದನ್ನು ಪ್ರೆಸ್ ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೋಬೇಕು. ಅದಕ್ಕೆ ನಾವು ಕಾಯಿಯ ಮಿಶ್ರಣ ಮಾಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಳ್ಳೋಣ ಫಸ್ಟು. ಹೀಗೆ ಹಾಕಿದ ನಂತರ ಇದ್ರ ಮೇಲ್ಗಡೆ ಈಗ ಮತ್ತೆ ಅಕ್ಕಿ ಹಿಟ್ಟಿನ ಒಂದು ಮಿಶ್ರಣನ ಹಾಕಬೇಕಾಗುತ್ತೆ. ಒಂದು ಕೋಟೆಡ್ಡಾಗಿ ಕೆಳಗಡೆ ಅದು ಬರಲಿ ಅಂತ ಅಷ್ಟೇ. ನೋಡಿ ಈ ರೀತಿಯಾಗಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಹೀಗೆ ಒಂದು ನಂತರ ಇವಾಗ ಇದನ್ನು ಓಪನ್ ಮಾಡ್ಕೋಬೇಕು ನಾವು. ಕರೆಕ್ಟಾಗಿ ಈಗ ಆಗಿದೆ. ಸೊ ಇದನ್ನು ಓಪನ್ ಮಾಡಿಕೊಂಡು ಇದು ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಈಗ ಈ ಒಂದು ಬಟನ್ನ ತೆಗಿತೀನಿ ನಾನು. ಈಗ ವಾವ್, ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಮಗೆ ಇದರಲ್ಲಿ ಮಾಡಿದ್ರೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ಎಲ್ಲರ ಮನೆಯಲ್ಲೂ ಮೋದಕದ ಮೌಲ್ಡ್ ಇರೋದಿಲ್ಲ. ಸೊ ಅಂಥರು ಏನು ಮಾಡಬೇಕು ಅಂದರೆ ಕೈಯಲ್ಲಿ ಈ ಥರ ನಾವು ಮಾಡ್ಕೊಳ್ಳೋಣ ಫಸ್ಟಿಗೆ. ನೋಡಿ ಈ ಥರ ನಾವು ರೊಟ್ಟಿ ಮಾಡಬೇಕಾದ್ರೆ ಫಸ್ಟಿಗೆ ರೆಡಿ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳೋದು. ಸ್ವಲ್ಪ ಅಗಲವಾಗಿ ಮಾಡ್ಕೋಬೇಕು. ನೋಡಿ ಹೀಗೆ ಮಾಡಿಕೊಂಡು ಸ್ವಲ್ಪ ನಾವು ಈ ಡಿಸೈನ್ನ ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ದಪ್ಪವಾಗಿ ನಾವು ಮಾಡ್ಕೊಳ್ಳೋದು ಬೇಡ. ನೋಡಿ ಈ ರೀತಿ ನಾನು ಡಿಸೈನ್ ಮಾಡ್ಕೊಳ್ತಿದ್ದೀನಿ. ನೋಡಿ ಹೀಗೆ ಮಾಡಿಕೊಂಡು ಸ್ವಲ್ಪ ಈಗ ಇರುತ್ತೆ, ಅಲ್ಲಿಗೆ ನಾವು ಕಾಯಿಯ ಒಂದು ಮಿಶ್ರಣನ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಉಂಡೆ ಮಾಡಿ ಈ ರೀತಿ ಹಾಕ್ಕೊಂಡ್ರೆ ಸಾಕು. ನಂತರ ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಮಾಡಿದ್ರೆ ಮೋದಕ ರೆಡಿ ಆಗುತ್ತೆ. ಬಟ್ ನಮಗೆ ಶೇಪು ಬರೋದಿಲ್ಲ. ಆದರೆ ಶೇಪ್ ಏನು ಬೇಡ ಅನ್ನೋದಾದರೆ ಹೀಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಟೇಸ್ಟ್ ಅಂತೂ ಒಂದೇ ಇರುತ್ತೆ, ಯಾವ ರೀತಿಯಲ್ಲೂ ಟೇಸ್ಟ್ ಅಂತೂ ಚೇಂಜ್ ಆಗೋದಿಲ್ಲ. ಸೊ ನೋಡಿ ಈ ರೀತಿಯಾಗಿ ನಾನು
ಮೋದಕನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಾಯಿ ಕಡುಬನ್ನ ಈಗ ಮಾಡ್ಕೊಳ್ಳೋಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಯಿ ಕಡುಬು ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಹಾಲಿನ ಪ್ಯಾಕೆಟ್ ಸಿಗುತ್ತಲ್ವಾ, ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಅಕ್ಕಿ ಹಿಟ್ಟಿನ ಹುಂಡೆ ಇಟ್ಟಿದ್ದೀನಿ. ನಂತರ ಇದನ್ನು ಹೀಗೆ ಫ್ರೆಸ್ ಮಾಡ್ಕೊಳ್ಳೋಣ. ಫ್ರೆಸ್ಸಿಂಗ್ ಮಿಷನ್ ಇದ್ದರೆ ನೀವು ಇದರಲ್ಲಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ತುಂಬಾ ಒಂದು ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಲಟ್ಸೋದು ತುಂಬ ಟೈಮ್ ತೊಗೊಳುತ್ತೆ ಮತ್ತು ಅಲ್ಲಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ರೀತಿ ನಾವು ಲಟ್ಸಿದ ನಂತರ ನಾವು ಹೂರಣನ ಅದರೊಳಗೆ ಇಟ್ಟು ಹೀಗೆ ಮುಚ್ಚಿದ್ರೆ, ಕ್ಲೋಸ್ ಮಾಡಿದ್ರೆ ಸಾಕು. ನೋಡಿ, ನಿಮಗೆ ಶೇಪ್ ಬೇಕು ಅಂದರೆ ನೀವು ಕರ್ಜಿಕಾಯಿ ಮಾಡೋವಂತಹ ಮೌಲ್ಡ್ ಇರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಈ ರೀತಿಯಲ್ಲೇ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಬೇಗ ಆಗುತ್ತೆ. ಸೊ ಈಗ ನಾನು ಆಲ್ರೆಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ರಿಂದ ನೀರು ಕುದಿ ಬರ್ತಾ ಇದೆ. ಇವಾಗ ನಾನು ಮಾಡಿರೋಂತಹ ಕರ್ಜಿಕಾಯಿನೆಲ್ಲ, ಕಡುಬನ್ನೆಲ್ಲ ನಾವು ಈ ಒಂದು ಇಡ್ಲಿ ಪಾತ್ರೆಗೆ ಇಟ್ಕೊಳ್ಳೋಣ. ಫಸ್ಟು ಮೋದಕ ಮತ್ತು ಕಾಯಿ ಕಡುಬನ್ನ ಹಬೆಯಲ್ಲಿ 2-3 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಯಿಸ್ಕೊಂಡ್ರೆ, ಹಸಿ ಹಸಿ ಅನಿಸೋದಿಲ್ಲ ನಮಗೆ. ಹಾಗಾಗಿ ನಾನು ಇದನ್ನು ಈಗ ಇದರಲ್ಲಿ ಇಟ್ಟು ಎಲ್ಲದನ್ನು ಕೂಡ ಒಂದ್ಸಲ ಬೇಯಿಸ್ಕೊಳ್ತೀನಿ. ನೋಡಿ, ಮೋದಕ ಮಾಡ್ಕೊಂಡಿರೋದನ್ನು ಕೂಡ ನಾನು ಇಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇಟ್ಟು ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. 2-3 ನಿಮಿಷದವರೆಗೂ ಬೇಯಿಸ್ಕೊಂಡ ನಂತರ ನೀವು ಒಂದ್ಸಲ ಇದನ್ನು ತಿನ್ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಗಣೇಶನಿಗೆ ತುಂಬಾ ಇಷ್ಟ ಈ ಒಂದು ಮೋದಕ ಮತ್ತು ಕಾಯಿ ಕಡುಬು. ಈ ರೀತಿಯಲ್ಲಿ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಗಣೇಶ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರೋಂತಹ ಸ್ವೀಟ್. ಸೊ ನೋಡಿ, ಈಗ 2-3 ನಿಮಿಷ ಆಗಿದೆ. ಸೊ ಅದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಕಾಯಿ ಕಡುಬು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.